ನಮ್ಮ ಧ್ಯಾನಕ್ಕಾಗಿ ಸತ್ಯವೇದದ ಕಲಿಯುವಿಕೆಗಾಗಿ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 1ರಿಂದ 8 ವಾಕ್ಯಗಳ ಕಡೆಗೆ ಸತ್ಯವೇದವನ್ನ ತಿರುಗಿಸಿಕೊಳ್ಳೋಣ. ಮೊದಲ 2 ವಾಕ್ಯಗಳನ್ನ ಓದುವುದನ್ನ ಕೇಳಿಸಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ ರೆವಲ್ಯೂಷನ್ ಚಾಪ್ಟರ್ 6 verse 1 to 2. Let us hear the reading. ಯಜ್ಞದ ಕುರಿಯಾದಾತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆಯುವಾಗ ನಾನು ನೋಡಿದೆನು, ಮತ್ತು ಆ 4 ಜೀವಿಗಳಲ್ಲಿ ಒಂದು ಜೀವಿಯು ಬಾ ಎಂದು ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ಕೇಳಿದನು. ಆಗ ಇಗೋ, ಒಂದು ಬಿಳಿ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು ಎಂಬುದೇ. ಓದಿದಂತ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗಗಳನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀವಿಸುವ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ ಮತ್ತು ಕರ್ತನ ವಾಕ್ಯದಲ್ಲಿಯೂ ಜ್ಞಾನದಲ್ಲಿಯೂ ನಾವೆಲ್ಲರೂ ಸಹ ಬೆಳೆಯುವಂತೆ ಕರ್ತನು ತಾನೇ ತನ್ನ ಕೃಪೆಯನ್ನ, ಅಪಾರವಾದ ಕೃಪೆಯನ್ನ ಅನುಗ್ರಹಿಸಲಿ. ಪ್ರಿಯ ಸೋದರ ಸೋದರಿಯರೇ, ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ ಬಹು ಪ್ರಾಮುಖ್ಯವಾದಂತಹ ಒಂದು ಅಧ್ಯಾಯವಾಗಿದೆ. ಈ ಅಧ್ಯಾಯದ ಶೀರ್ಷಿಕೆ ಏನೆಂಬುದಾಗಿ ನೋಡುವಾಗ ಅಂತ್ಯದ ಪ್ರಾರಂಭ ಎಂಬುದಾಗಿ ಶೀರ್ಷಿಕೆಯಲ್ಲಿ ಇದನ್ನ ನಾವು ಧ್ಯಾನಿಸಬಹುದು. ದ ಬಿಗಿನಿಂಗ್ ಆಫ್ ದ ಎಂಡ್, ಅಂತ್ಯದ ಪ್ರಾರಂಭ ಎಂಬ ಶೀರ್ಷಿಕೆಯಲ್ಲಿ ಇವುಗಳನ್ನ ನಾವು ಧ್ಯಾನಿಸುವುದಾದರೆ ಈ ವಾಕ್ಯಗಳು ಬಹು ಅರ್ಥಗರ್ಭಿತವಾಗಿರುತ್ತದೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಅಪೊಸ್ತಲರಾದಂಥ ಯೋಹಾನರು ಪತ್ಮೋಸ್ ದ್ವೀಪದಲ್ಲಿ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ಸಾಕ್ಷಿಯ ನಿಮಿತ್ತವಾಗಿಯೂ ಅವರು ಪತ್ಮೋಸ್ ದ್ವೀಪಕ್ಕೆ ಒಯ್ಯಲ್ಪಟ್ಟವರು ಎಂಬ ಸಂಗತಿಗಳನ್ನ ನಾವು ಬಲ್ಲವರಾಗಿದ್ದೇವೆ. ಅಲ್ಲಿ ಅವರು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಮಹಿಮೆಯನ್ನ ಕಂಡರು, ಮನುಷ್ಯ ಕುಮಾರನನ್ನ ಕಂಡರು. ತದನಂತರ ಸಭೆಯನ್ನ ಕುರಿತು ಕರ್ತನು ಯಾವ ರೀತಿಯಾಗಿ ಮೊದಲನೆಯವನು ಕಡೆಯವನು ಆಗಿದ್ದಾನೆ ಎಂಬ ಸಂಗತಿಗಳನ್ನ ಕುರಿತು ಧ್ಯಾನಿಸಿದೆವು. 2ನೇ ಮತ್ತು 3ನೇ ಅಧ್ಯಾಯಗಳಲ್ಲಿ 7 ಸಭೆಗಳನ್ನ ಕುರಿತು ನಾವು ಧ್ಯಾನಿಸುತ್ತಾ ಬಂದೆವು. 4ನೇ ಅಧ್ಯಾಯದಲ್ಲಿ ಸಭೆ ಅಂದ್ರೆ ಈ 6ನೇ ಅಧ್ಯಾಯದಲ್ಲಿ ಜರುಗುವಂತಹ ಘಟನೆಗಳಿಗೆ ಮುಂಚಿತವಾಗಿ ಸಭೆ ಎತ್ತಲ್ಪಡುವಂತದ್ದಾಗಿದೆ, ರ್ಯಾಪ್ಚರ್ ಎಂಬುದಾಗಿ ನಾವು ಕೇಳಿಸಿಕೊಂಡಿದ್ದೇವೆ. ಈಗ ಸಭೆ ಭೂಲೋಕದಲ್ಲಿ ಇಲ್ಲ, ಸಭೆ ಪರಲೋಕದಲ್ಲಿ ಇದೆ. ಆ ಒಂದು ಗಮನಿಕೆಯಲ್ಲಿ ಈ 6ನೇ ಅಧ್ಯಾಯವನ್ನ ನಾವು ಧ್ಯಾನಿಸೋಣ. ಪ್ರಕಟಣೆಯ ಗ್ರಂಥ 4 ಮತ್ತು 5ನೇ ಅಧ್ಯಾಯಗಳಲ್ಲಿ ಆರಾಧನೆಯನ್ನ ಕುರಿತು ನಾವು ಧ್ಯಾನಿಸಿದ್ದೇವೆ. ಕರ್ತನ ತಂದೆಯಾದ ದೇವರನ್ನ ಕುರಿತು ಆರಾಧಿಸತಕ್ಕಂಥದ್ದು, ಕರ್ತನಾದ ಯೇಸು ಕ್ರಿಸ್ತನಿಗೆ ಅವರು ಸಲ್ಲಿಸುವಂತಹ ಆರಾಧನೆಯನ್ನ ಕುರಿತು ನಾವು ಧ್ಯಾನಿಸಿದ್ದೇವೆ. 4ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಾಗ ಸಿಡಿಲುಗಳು, ಗುಡುಗುಗಳು, ಮಿಂಚುಗಳು, ವಾಣಿಗಳು ಎಂಬ ಸಂಗತಿಗಳನ್ನ 4ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ಧ್ಯಾನಿಸಿದ್ದೇವೆ. ಅದರ ಅರ್ಥ ಏನೆಂಬುದಾಗಿ ನೋಡುವಾಗ ದೇವರ ನ್ಯಾಯ ತೀರ್ಪುಗಳನ್ನ ಕುರಿತು ಅದು ಮಾತನಾಡುತ್ತದೆ ಎಂಬುದಾಗಿಯೂ, ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲೂ ಕೂಡ ಸೀನಾಯಿ ಬೆಟ್ಟದ ಮೇಲೆ ಕರ್ತನು ಇಳಿದು ಬಂದಾಗ ಆ ಒಂದು ಶಬ್ದ ಇವುಗಳು ದೇವರ ನ್ಯಾಯ ತೀರ್ಪನ್ನ ಕುರಿತು ಮಾತನಾಡಿತು ಎಂಬುದಾಗಿಯೂ ಕೂಡ ನಾವು ಧ್ಯಾನಿಸಿದನ್ನ ನೆನಪು ಮಾಡಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಲ್ಲಿ ಕರ್ತನು ಯಾವ ರೀತಿಯಾಗಿ ಈ ಭೂಮಿಯ ಮೇಲೆ ತನ್ನನ್ನು ನಂಬದೇ ಇರುವಂತವರಿಗೆ ಮತ್ತು ತನ್ನನ್ನು ಕರ್ತನೆಂಬುದಾಗಿಯೂ ಕರ್ತನಾದ ಯೇಸು ಕ್ರಿಸ್ತನನ್ನ ಒಡೆಯನೆಂಬುದಾಗಿಯೂ ಅಂಗೀಕರಿಸಿದಂತ ವ್ಯಕ್ತಿಗಳ ಮೇಲೆ ಯಾವ ರೀತಿಯಾಗಿ 7 ಮುದ್ರೆಗಳು ಒಡೆಯುವಾಗ ಒಂದೊಂದು ಮುದ್ರೆಗಳ ನಂತರ ಯಾವ ರೀತಿಯಾದಂತಹ ನ್ಯಾಯ ತೀರ್ಪುಗಳನ್ನ ಬರಮಾಡುತ್ತಾನೆ ಎಂಬ ಸಂಗತಿಗಳನ್ನ ಕುರಿತು ನಾವು ಧ್ಯಾನಿಸುವಂತವರಾಗಿದ್ದೇವೆ. 5ನೇ ಅಧ್ಯಾಯದಲ್ಲಿ ಆರಾಧನೆ ನಿಂತ ತತ್ಕ್ಷಣ ಕರ್ತನಾದ ಯೇಸು ಕ್ರಿಸ್ತನು ಯಜ್ಞದ ಕುರಿಯಾದಾತನು ಮೊದಲನೆಯ ಮುದ್ರೆಯನ್ನ ಆತನು ಒಡೆಯುವುದನ್ನ ಕುರಿತು ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ ಮಾತನಾಡುವಂತದ್ದಾಗಿದೆ. ಆ ರೀತಿಯಾಗಿ ಮೊದಲನೆಯ ಮುದ್ರೆಯನ್ನ ಒಡೆದಾಗ ಆ ಮುದ್ರೆಯಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದನ್ನು ಕುರಿತು ದೇವರ ವಾಕ್ಯ ವಿವರಿಸುವುದಿಲ್ಲ. ಆದರೆ ಯಾವ ಘಟನೆ ನಡೆಯಲಿದೆ ಎಂಬ ಸಂಗತಿಯನ್ನ ಕುರಿತು ದೇವರ ವಾಕ್ಯ
ವರ್ಣಿಸುವಂತದ್ದಾಗಿದೆ, ವಿವರಿಸುವಂತದ್ದಾಗಿದೆ. ಸೊ ಹಾಗಾದರೆ ಪ್ರಿಯರೇ, ಈ ಒಂದು ವಾಕ್ಯವನ್ನ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಅದರ ಹಿನ್ನೆಲೆ ಏನು? ದಾನಿಯೇಲನ ಪ್ರವಾದನೆಯ ಗ್ರಂಥದ ಪ್ರಕಾರ 70ನೇ ವಾರದ ನಂತರ ಸಂಭವಿಸುವಂತ ಘಟನೆಗಳು ಎಂಬುದಾಗಿ ಈ ಒಂದು 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯವನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಗಮನಿಸಿರಿ, ಸುಲಭವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬಹುದು. 69 ವಾರಗಳು, ದಾನಿಯೇಲನ ಪ್ರವಾದನೆಯ ಗ್ರಂಥದ ಪ್ರಕಾರ 69 ವಾರಗಳು ಆಗಲೇ ಕಳೆದು ಹೋಗಿದೆ. ಈಗ ಅಂದ್ರೆ 2000 ವರ್ಷಗಳ ತನಕ 69 ವಾರಗಳು ಕಳೆದು ಹೋಗಿದೆ. ಈಗ ಉಳಿದಿರುವುದು 1 ವಾರಗಳು ಮಾತ್ರ. ಈ 1 ವಾರಗಳಲ್ಲಿ ಏನೆಲ್ಲ ಜರುಗುತ್ತದೆ, ಯಾವ ಘಟನೆಗಳು ಜರುಗುತ್ತದೆ ಎಂಬುದಾಗಿ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯದಲ್ಲಿ ದೇವರು ಮಾತನಾಡುತ್ತಾನೆ. ಆದ ಕಾರಣ ನೀವು ಯಾವ ದೇವ ಮನುಷ್ಯರನ್ನ ಸಂದೇಶಗಳನ್ನು ನೀವು ಕೇಳಿದರೂ ಕೂಡ ಅವರು ನಿಮಗೆ ತಿಳಿಸುವಂತ ಒಂದೇ ಒಂದು ಸಂಗತಿ ಏನೆಂದರೆ, ರಾಪ್ಚರ್ ಅಥವಾ ಸಭೆ ಯಾವ ಗಳಿಗೆಯಲ್ಲಾದರೂ ಎತ್ತಲ್ಪಡುತ್ತದೆ, ನೀವು ಸಿದ್ಧವಾಗಿರಿ ಎಂಬುದಾಗಿ ಅವರು ಕೊಡುವಂತಹ ಸಂದೇಶಗಳನ್ನ ನೀವು ಆಲಿಸಿರಬಹುದು, ಗಮನಿಸಿರಬಹುದು. ಅಂದರೆ ಈ ಒಂದು ಮಹಾ ಸಂಕಟ ಕಾಲ, ಮಹಾ ಸಂಕಟ ಕಾಲ 7 ವರ್ಷಗಳು ಈ ಭೂಮಿಯ ಮೇಲೆ ಜರುಗುವಂತದ್ದಾಗಿದೆ. ಈ ಘಟನೆಗಳು, ಈ ಸಂಕಟಗಳು ಜರುಗುವುದಕ್ಕೆ ಮುಂಚಿತವಾಗಿ ಏನೆಲ್ಲ ಸಂಭವಿಸಬೇಕಾಗಿತ್ತೋ ದೇವರ ವಾಕ್ಯದ ಪ್ರಕಾರ ಅವೆಲ್ಲವೂ ಸಂಭವಿಸಿದೆ. ಈಗ ಸಭೆ ಮುಂದೆ ಯಾವ ಘಟನೆ ಜರುಗಲಿದೆ ಎಂಬುದಾಗಿ ನೋಡುವಾಗ ಸಭೆ ಎತ್ತಲ್ಪಡುವಿಕೆಯನ್ನು ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಸಭೆ ಎತ್ತಲ್ಪಟ್ಟಿದೆ. ಎತ್ತಲ್ಪಟ್ಟ ನಂತರ ಏನು ಜರುಗುತ್ತಿದೆ ಎಂಬುದಾಗಿ 6ನೇ ಅಧ್ಯಾಯದಲ್ಲಿ ಧ್ಯಾನಿಸುತ್ತಿದ್ದೇವೆ. ಈ ಒಂದು ಸಂಕಟ ಕಾಲ, ಮಹಾ ಸಂಕಟ ಕಾಲವನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತದೆ? ಯೆರೆಮೀಯನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಅಯ್ಯೋ, ಆ ದಿನವು ಘೋರವಾದದ್ದು, ಅದಕ್ಕೆ ಎಣ್ಣೆ ಇಲ್ಲ. ಅದು ಯಾಕೋಬರಿಗೆ ಇಕ್ಕಟ್ಟಿನ ದಿನ, ಆದರೂ ಅದರಿಂದ ಪಾರಾಗುವರು. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಆ ದಿನದಲ್ಲಿ ಅವನು ಹೇರಿದ ನೊಗವನ್ನು ಅವರ ಹೆಗಲಿನಿಂದ ಮುರಿದು ಬಿಟ್ಟು ಕಣ್ಣಿಗಳನ್ನು ಕಿತ್ತು ಹಾಕುವೆನು. ಇನ್ನು ಅನ್ಯರು ಅವರನ್ನು ಅಡಿಯಾಳಾಗಿ ಮಾಡಿಕೊಳ್ಳರು. ಈ ವಾಕ್ಯವನ್ನ ನೀವು ಗಮನಿಸುವುದಾದರೆ ಇದು ಯಾಕೋಬನ ಸಂಕಟ ಎಂಬುದಾಗಿ ದೇವರ ವಾಕ್ಯ ವಿವರಿಸುವಂತದ್ದಾಗಿದೆ. ಅದರ ವಿವರಣೆಯನ್ನು ಕ್ಲಿಪ್ತವಾಗಿ ಕೊಡಲು ಬಯಸುತ್ತೇನೆ. ಅಂದರೆ ಈ ಒಂದು ಸಮಯದಲ್ಲಿ ರಕ್ಷಣೆ ಹೊಂದದೇ ಇರತಕ್ಕಂತ ಯಹೂದ್ಯರು ಕೂಡ ರಕ್ಷಣೆ ಹೊಂದಿಕೊಳ್ಳುವಂತವರಾಗಿದ್ದಾರೆ. ದೇವರ ರೌದ್ರತೆ ಎಲ್ಲ ಮಾನವನ ಮೇಲೆ ಬರುವಂತದ್ದಾಗಿದೆ. ಅದರೊಳಗೆ ಕರ್ತನು ಯಹೂದ್ಯರನ್ನ ರಕ್ಷಿಸುತ್ತಾನೆ. ಯಹೂದ್ಯರು ಮೆಸ್ಸಿಯ ಎಂಬುದಾಗಿ ಆತನನ್ನ ಸ್ವೀಕರಿಸುವಂತವರಾಗಿದ್ದಾರೆ. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥದಲ್ಲಿ ಮತ್ತೊಂದು ವಾಕ್ಯವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ, ಕರ್ತನು ತನ್ನ ಜನರನ್ನ ಆತನು ತನ್ನ ಬಳಿಗೆ ಆಹ್ವಾನಿಸುವಂತವನಾಗಿದ್ದಾನೆ. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 34ನೇ ಅಧ್ಯಾಯ. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 34ನೇ ಅಧ್ಯಾಯ. ಪ್ರಿಯರೇ, ನಾನು ನಿಮ್ ಜೊತೆಗೆ ನಿಧಾನಕ್ಕೆ ಈ ವಾಕ್ಯಗಳನ್ನ ಧ್ಯಾನಿಸಲು ಬಯಸ್ತೇನೆ. ಯಾಕೆಂದ್ರೆ ಇದು ಬಹು ಮುಖ್ಯವಾದಂತ ಅಧ್ಯಾಯ. ಓದುವುದನ್ನು ಕೇಳಿಸಿಕೊಳ್ಳೋಣ. ಜನಾಂಗಗಳೇ, ಸಮೀಪಿಸಿ ಕೇಳಿರಿ. ಜನಗಳೇ, ಕಿವಿಗೊಡಿರಿ. ಭೂಮಿಯು ಅದರಲ್ಲಿನ ಸಮಸ್ತವು, ಲೋಕವು ಅದರಿಂದ ಉದ್ಭವಿಸುವುದೆಲ್ಲವೂ ಆಲಿಸಲಿ. ಯೆಹೋವನು ಸಕಲ ಜನಾಂಗಗಳಲ್ಲಿ ಕೋಪ ಮಾಡಿ ಅವುಗಳ ಸೈನ್ಯದ ಮೇಲೆ ರೋಷಗೊಂಡು ಅವರನ್ನ ಕೊಲೆಗೆ ಈಡು ಮಾಡಿ ನಿಶೇಷವಾಗಿ ಸಂಹರಿಸಿದ್ದಾನಷ್ಟೇ. ಅವರಲ್ಲಿ ಹತರಾದವರು ಬಿಸಾಡಲ್ಪಡುವರು. ಅವರ ಶವಗಳ ದುರ್ವಾಸನೆಯು ಮೇಲಕ್ಕೆ ಬಡಿಯುವುದು. ಅವರ ರಕ್ತ ಪ್ರವಾಹದಿಂದ ಗುಡ್ಡಗಳು ಕರಗುವವು.
ನಕ್ಷತ್ರ ಸೈನ್ಯವೆಲ್ಲ ಕ್ಷಯಿಸುವುದು. ಆಕಾಶ ಮಂಡಲವು ಸುರುಳಿಯಂತೆ ಸುತ್ತಿಕೊಳ್ಳುವುದು. ದ್ರಾಕ್ಷಿಯ ಎಲೆ ಒಣಗಿ ಗಿಡದಿಂದ ಬೀಳುವಂತೆಯೂ, ಅಂಜೂರ ಮರದಿಂದ ತರಗು ಉದುರುವ ಹಾಗೂ ತಾರಾಮಂಡಲವೆಲ್ಲ ಬಾಡಿ ಬೀಳುವುದು. ನನ್ನ ಖಡ್ಗವು ಮೇಲಿನ ಲೋಕದಲ್ಲಿ ರೋಷಪಾನ ಮಾಡಿ, ನಾನು ಶಪಿಸಿದ ಏದೋಮೆಂಬ ಜನಾಂಗದ ಮೇಲೆ ನ್ಯಾಯ ತೀರಿಸುವುದಕ್ಕೆ ಧುಮುಕುವುದು. ಯೆಹೋವನ ಸಾಕು ಖಡ್ಗವು ಸಿಸ್ಟರ್, ಸಾಕು. ಥ್ಯಾಂಕ್ಸ್ ಸಿಸ್ಟರ್. ಈ ವಾಕ್ಯ ಭಾಗಗಳನ್ನ ನೀವು ಗುರುತಿಸಿಕೊಳ್ಳಿ. ನೀವು ಸಮಯ ಇರುವಾಗ ಈ ವಾಕ್ಯಗಳನ್ನ ಕುರಿತು ಧ್ಯಾನಿಸಬಹುದು. ಈ ವಾಕ್ಯಗಳಲ್ಲಿ ಕರ್ತನು ತಿಳಿಸುವಂತ ಸಂಗತಿ ಏನೆಂದರೆ, ಈ ಮಹಾ ಸಂಕಟ ಕಾಲದಲ್ಲಿ ಜರುಗುವಂತ ಘಟನೆಗಳನ್ನ ಕುರಿತು ಆತನು ಯೆಶಯ ಬರೆದ ಪ್ರವಾದನೆಯ ಗ್ರಂಥದಲ್ಲೂ ಯೆರೆಮೀಯ ಪ್ರವಾದನೆಯ ಗ್ರಂಥದಲ್ಲೂ ಆತನು ಬಹು ವಿವರವಾಗಿ ಆತನು ತಿಳಿಸುವಾತನಾಗಿದ್ದಾನೆ. ಸೊ ನೀವು ನಾನು ಸಮಯ ಇರುವಾಗ ಯೆಶಯ ಬರೆದ ಪ್ರವಾದನೆಯ ಗ್ರಂಥ 34 ಅಧ್ಯಾಯವನ್ನು ಕೂಡ ಓದುವುದಾದರೆ ಬಹಳ ಈ ಸಂಕಟ ಕಾಲವನ್ನ ಕುರಿತು, ಮಹಾ ಸಂಕಟ ಕಾಲವನ್ನ ಕುರಿತು ನಾವು ಇದನ್ನ ಬಹಳ ಸವಿವರವಾಗಿ ತಿಳಿದುಕೊಳ್ಳಬಹುದು ಮತ್ತು ಕಲಿತುಕೊಳ್ಳಬಹುದು. ಒಬ್ಬ ಸಹೋದರಿಯ ಜೊತೆಗೆ ನಾನು ತಿಳಿಸಿದೆ, ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಕಟಣೆಯ ಗ್ರಂಥವನ್ನ ಧ್ಯಾನಿಸುತ್ತಿದ್ದೇವೆ ಎಂಬುದಾಗಿ ನಾನು ತಿಳಿಸಿದೆ. ಆ ರೀತಿಯಾಗಿ ತಿಳಿಸಿದಾಗ ಆಕೆ ಹೇಳಿದರು, ಬ್ರದರ್, ನಾನು ಪ್ರಕಟಣೆಯ ಗ್ರಂಥವನ್ನ ಓದುವಾಗ ಅದನ್ನ ನಾನು ಸ್ಕಿಪ್ ಮಾಡಿ ಬಿಡುತ್ತೇನೆ. ಅಂದ್ರೆ ನಾನು ಅದನ್ನ ಓದಲು ಇಷ್ಟಪಡುವುದಿಲ್ಲ. ಅದನ್ನ ಓದುವಾಗ ಆ ಗ್ರಂಥವನ್ನು ನಾನು ತೆರೆಯುವಾಗ ನಾನು ಬಹಳ ಭಯಪಡುತ್ತೇನೆ ಎಂಬುದಾಗಿ ಆಕೆ ತಿಳಿಸಿದರು. ನಾನು ಆಕೆಗೆ ಹೇಳಿದೆ, ಹಾಗಲ್ಲ ಸಹೋದರಿ, ಈ ಮುಂದಿನ ದಿನಗಳಲ್ಲಿ ಏನನ್ನ ದೇವರು ಜರುಗಿಸುತ್ತಾನೆ ಅದನ್ನ ಕುರಿತು ಪ್ರಕಟಣೆಯ ಗ್ರಂಥದಲ್ಲಿ ದೇವರು ತಿಳಿಸಿದ್ದಾನೆ. ಆದ ಕಾರಣ ನೀವು ಭಯಪಡಬೇಡಿ, ವಾಕ್ಯಗಳನ್ನ ಕೇಳಿರಿ ಮತ್ತು ಅವುಗಳನ್ನ ನಂಬಿರಿ ಎಂಬುದಾಗಿಯೂ ಅವರಿಗೆ ಪ್ರೋತ್ಸಾಹ ಮಾಡಿದೆ. ಆದರೆ ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ಅನೇಕರು ಬಹು ವಿಧವಾಗಿ ಪ್ರಕಟಣೆಯ ಗ್ರಂಥವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೂ ಓದುವುದಕ್ಕೂ ಭಯಪಡುತ್ತಾರೆ. ಆದರೆ ಪ್ರಕಟಣೆ ಎಂಬುದಾಗಿ ನೋಡುವಾಗ ಬಯಲುಪಡಿಸುವಂಥದ್ದು ಎಂಬುದಾಗಿ ಅರ್ಥ. ಸೊ ನೀವು ನಾನು ತಿಳಿದುಕೊಳ್ಳದೆ ಇರಬಾರದು, ತಿಳಿದುಕೊಳ್ಳಬೇಕು ಎಂಬುದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ದೇವರ ಮೂಲಕ ಅಪೊಸ್ತಲರಾದಂಥ ಯೋಹಾನರಿಗೆ ತಿಳಿಸಿದಂತ ಸಂಗತಿಗಳನ್ನ ಈ ದಿನ ನೀವು ನಾನು ಧ್ಯಾನಿಸುತ್ತಿದ್ದೇವೆ, ಕಲಿಯುತ್ತಿದ್ದೇವೆ. ನಿಮ್ಮ ಗ್ರಂಥಗಳನ್ನ, ಸತ್ಯವೇದವನ್ನ ದಾನಿಯೇಲನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯದ ಕಡೆಗೆ ತಿರುಗಿಸಿಕೊಳ್ಳಲು ಕೇಳಿಕೊಳ್ಳುತ್ತೇನೆ. ದಾನಿಯೇಲನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ. ದಯಮಾಡಿ ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. 24ನೇ ವಾಕ್ಯ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನ ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರಿಸುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಆಗಲೇ ನಾನು ನಿಮ್ಮ ಗಮನಕ್ಕೆ ತಂದಿದ್ದೇನೆ 70 ವಾರಗಳು. ಈ 70 ವಾರಗಳು ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ 70 ವಾರಗಳ ನಂತರ ಏನಾಗುತ್ತದೆ? 70 ವಾರಗಳ ನಂತರ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 19ನೇ ವಾಕ್ಯ, ಅಂದ್ರೆ ಕೊನೆಯ ವಾರದಲ್ಲಿ ಇವೆಲ್ಲವುಗಳು ಕೂಡ ಜರುಗುವಂತದ್ದಾಗಿದೆ. ಈ ಒಂದು ವಾರದಲ್ಲಿ 7 ವರ್ಷಗಳು, 3.5 ವರ್ಷಗಳು ಸಂಕಟ ಕಾಲ, ಎರಡನೇ 3.5 ವರ್ಷಗಳು ಮಹಾ ಸಂಕಟ ಕಾಲ ಜರುಗುವಂತದ್ದಾಗಿದೆ. ಆ ರೀತಿಯಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳೋಣ. ಈ ಒಂದು ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲ ಹೇಗಿರುತ್ತದೆ? ನಿಮ್ಮ ಸತ್ಯವೇದವನ್ನ ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯದ ಕಡೆಗೆ ತಿರುಗಿಸಿಕೊಳ್ಳಿ. ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ. ಈ ವಾಕ್ಯವನ್ನು ನೀವು ಗಮನಿಸುವಾಗ ಕರ್ತನಾದ ಯೇಸು ಕ್ರಿಸ್ತನು ಸಂಕಟ ಕಾಲ, ಮಹಾ ಸಂಕಟ ಕಾಲವನ್ನ ಕುರಿತು ಆತನು ಬಹು ಸ್ಪಷ್ಟವಾಗಿ ವಿವರಿಸುವುದನ್ನ ನಾವುಗಳು ಗಮನಿಸಬಹುದು. 4ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಮತ್ತಾಯ 24 4ನೇ ವಾಕ್ಯ. ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಸಾಕಷ್ಟು. ಸೊ ಈ ವಾಕ್ಯವನ್ನ ನಾವು ಗಮನಿಸುವಾಗ ಮೊದಲನೆಯ ಮಾತು,
ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ಯಾರಾದ್ರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕೆ ಯೇಸು ಸ್ವಾಮಿ ಮಾತನ್ನ ಹೇಳ್ತಾ ಇದ್ದಾರೆ? ಯಾಕೆಂದ್ರೆ ನಾವು ಓದಿದಂತ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಗಮನಿಸಬಹುದು, ಇಲ್ಲಿ ಮುದ್ರೆಗಳು ಒಡೆಯಲ್ಪಡುವಾಗ ದೇವರ ವಾಕ್ಯ ಹೇಳುತ್ತದೆ, 4 ಜೀವಿಗಳಲ್ಲಿ ಒಂದು ಜೀವಿಯು ಬಾ ಎಂದು ಗುಡುಗಿನಂತಿದ್ದ ಸ್ವರವನ್ನು ಹೇಳುವುದನ್ನು ಕೇಳಿದೆನು. ಅಂದ್ರೆ ಇಲ್ಲಿ ಬಾ ಎಂಬುದಾಗಿ ಈ ಜೀವಿ, 4 ಜೀವಿಗಳಲ್ಲಿ ಒಂದು ಜೀವಿ ಕರೆಯುತ್ತಿದೆ. ಈ ಜೀವಿ ಯಾರನ್ನು ಕರೆಯುತ್ತಿದೆ? ಈ ಜೀವಿ ಯೋಹಾನನನ್ನು ಕರೆಯುತ್ತಿಲ್ಲ. ಈ ಜೀವಿ ಯಾರನ್ನು ಕರೆಯುತ್ತಿದೆ? ದೇವರ ವಾಕ್ಯವನ್ನು ನೀವು ಗಮನಿಸುವಾಗ ಆಗ ಈಗೋ ಒಂದು ಬಿಳಿ ಕುದುರೆ ಕಾಣಿಸಿತು, ಅದರ ಮೇಲೆ ಕೂತಿದವನ ಕೈಯಲ್ಲಿ ಬಿಲ್ಲು ಇತ್ತು. ಸೊ ಈ ವಾಕ್ಯವನ್ನು ನೀವು ಗಮನಿಸುವುದಾದರೆ, ಈ ಕುದುರೆಯ ಮೇಲೆ ಕೂತಿದ್ದವನು ಮತ್ತು ಕುದುರೆಗೆ ಬಾ ಎಂಬುದಾಗಿ ಈ 4 ಜೀವಿಗಳಲ್ಲಿ ಒಂದು ಜೀವಿ ಹೇಳುತ್ತಿದೆ. ಅದರ ಧ್ವನಿಯನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಅದು ಧ್ವನಿ ಗುಡುಗಿನಂತಿತ್ತು ಎಂಬುದಾಗಿ, ಗಟ್ಟಿಯಾಗಿತ್ತು, ಸ್ಪಷ್ಟವಾಗಿತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ. ಈ ಬಾ ಎಂಬ ಒಂದು ಅರ್ಥ ಏನೆಂಬುದಾಗಿ ನೋಡುವಾಗ ಇದು ಗ್ರೀಕ್ ಭಾಷೆಯಿಂದ ಬರುವಂತದ್ದಾಗಿದೆ. ಇದರ ಅರ್ಥ ಹೊರಡು. ಇದರ ಅರ್ಥ ದೇವರು ನಿನಗೆ ನೇಮಕ ಮಾಡಿದಂತ ಆ ಒಂದು ನ್ಯಾಯ ತೀರ್ಪನ್ನ ಭೂಮಿಯ ಮೇಲೆ ಬರಮಾಡು, ಮಾನವನ ಮೇಲೆ ಬರಮಾಡು, ಹೊರಡು ಎಂಬುದಾಗಿ ಅದರ ಅರ್ಥ. ಸೊ ಪ್ರಿಯರೇ, ಮೊದಲನೆಯ ಮುದ್ರೆ ಅದು ಒಡೆಯಲ್ಪಟ್ಟಾಗ, ತೆರೆಯಲ್ಪಟ್ಟಾಗ ಜೀವಿಯ ಒಂದು ಆಜ್ಞೆಯನ್ನ ನಾವು ಕೇಳುವಾಗ ನಡೆಯುತ್ತಿರುವ ಮೊದಲ ಘಟನೆ ಬಿಳಿ ಕುದುರೆ. ಕೆಲವರು ಹೇಳ್ತಾರೆ ಈ ಬಿಳಿ ಕುದುರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿತು ಮಾತನಾಡುತ್ತದೆ. ಇಲ್ಲ ಪ್ರಿಯ ಸಹೋದರ ಸಹೋದರರೇ, ಕರ್ತನಾದ ಯೇಸು ಕ್ರಿಸ್ತನು ಆತನು ಮುದ್ರೆಯನ್ನ ತೆರೆಯುತ್ತಿದ್ದಾನೆ, ಮುದ್ರೆಯನ್ನ ಬಿಚ್ಚುತ್ತಿದ್ದಾನೆ. ಆದ ಕಾರಣ ಇದು ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿತು ಮಾತನಾಡುವುದಿಲ್ಲ. ಇದು ಯಾರನ್ನ ಕುರಿತು ಮಾತನಾಡುತ್ತದೆ? ಇದು ಕ್ರಿಸ್ತ ವಿರೋಧಿಯನ್ನ ಕುರಿತು ಮಾತನಾಡುತ್ತದೆ. ಇಟ್ ಟಾಕ್ಸ್ ಅಬೌಟ್ ಆಂಟಿ ಕ್ರೈಸ್ಟ್. ಪ್ರಿಯರೇ, ನೀವು ಕೇಳಬಹುದು, ಆಂಟಿ ಕ್ರೈಸ್ಟ್ ಹುಟ್ಟಿದ್ದಾನ? ಹೌದು, ಆಂಟಿ ಕ್ರೈಸ್ಟ್ ಆಗಲೇ ಹುಟ್ಟಿದ್ದಾನೆ. ಅವನು ಎಲ್ಲಿದ್ದಾನೆ? ದೇವರ ವಾಕ್ಯದ ಪ್ರಕಾರ ಮುಂದಿನ ದಾನಿಯೇಲನ ಪ್ರವಾದನೆಯ ಗ್ರಂಥಗಳ ಪ್ರಕಾರ ರೋಮ ಸಾಮ್ರಾಜ್ಯವನ್ನ ದೇವರು ಎಬ್ಬಿಸುವಾತನಾಗಿದ್ದಾನೆ. 10 ಮಂದಿ ಅರಸರುಗಳ ಮಧ್ಯದಲ್ಲಿ ಅವನು ಎದ್ದು ಬರುವಾತನಾಗಿದ್ದಾನೆ. ಈಗ ರೋಮ ಸಾಮ್ರಾಜ್ಯ ಅಷ್ಟಾದ ಪ್ರಾಮುಖ್ಯತೆಯನ್ನ ಹೊಂದಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಅದು ಹೊಂದಿಕೊಳ್ಳುವಂತದ್ದಾಗಿದೆ. ಆಂಟಿ ಕ್ರೈಸ್ಟ್ ಮಗುವಾಗಿ ಕಾಣಿಸಿಕೊಳ್ಳುತ್ತಾನ? ಇಲ್ಲ, ಆತನು ಆಗಲೇ ಈ ಭೂಮಿಯಲ್ಲಿ ಇದ್ದಾನೆ. ಆತನು ಬೆಳೆದಂತ ವ್ಯಕ್ತಿಯಾಗಿದ್ದಾನೆ. ಆತನು ಮುಂದಿನ ದಿನಗಳಲ್ಲಿ ತನ್ನನ್ನ ತೋರ್ಪಡಿಸಿಕೊಳ್ಳುವಾತನಾಗಿದ್ದಾನೆ. ಈ ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಯಾವ ರೀತಿಯಾಗಿ ತನ್ನನ್ನ ತೋರ್ಪಡಿಸಿಕೊಳ್ಳುತ್ತಾನೆ ಎಂಬುದಾಗಿ ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನು ಬಿಳಿ ಕುದುರೆಯನ್ನ ಹತ್ತಿ ಬರುವಾತನಾಗಿದ್ದಾನೆ. ಅದನ್ನ ಕುರಿತು ಪ್ರಕಟಣೆಯ ಗ್ರಂಥ 19ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಅದು ಅಂತ್ಯ, ಅಂದ್ರೆ ಕರ್ತನು ಎಲ್ಲಾ ನ್ಯಾಯವನ್ನ ತೀರಿಸಿದ ನಂತರ ಬಿಳಿ ಕುದುರೆಯನ್ನ ಹತ್ತಿದವನಾಗಿ ಮುಕ್ತಾಯ ಮಾಡಲು ಬರುವಾತನಾಗಿದ್ದಾನೆ. ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಲ್ಲಿ ಕ್ರಿಸ್ತ ವಿರೋಧಿಯೂ ಕೂಡ ಬಿಳಿ ಕುದುರೆಯನ್ನ ಹತ್ತಿದವನಾಗಿ ಬರುವಾತನಾಗಿದ್ದಾನೆ. ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಲ್ಲಿ ಈ ಒಂದು ಕ್ರಿಸ್ತ ವಿರೋಧಿಯು ಆಂಟಿ ಕ್ರೈಸ್ಟ್ ಆತನು ಹೇಗೆ ಕಾಣಿಸಿಕೊಳ್ಳುತ್ತಿದ್ದಾನೆ? ಆತನು ಕಿರೀಟವನ್ನ ಹೊಂದಿಕೊಂಡಿದ್ದಾನೆ. ಈ ಕಿರೀಟದ ಹೆಸರು ಸ್ಟೆಫನೋಸ್ ಎಂಬುದಾಗಿ ಅರ್ಥ. ಅಂದ್ರೆ ಕ್ರೀಡೆಗಳಲ್ಲಿ ಜಯವನ್ನ ಸಾಧಿಸಿದಂತವರಿಗೆ ಕೊಡತಕ್ಕಂಥದ್ದು. ಆದರೆ ಇವನು ಹೊಂದಿದಂತ ಈ ಒಂದು ಕಿರೀಟ ಅದನ್ನ ಕುರಿತು ಮಾತನಾಡುವುದಿಲ್ಲ. ಇವನು ಹೊಂದಿದಂತ ಈ ಒಂದು ಕಿರೀಟ ಈ ಭೂಮಿಯ ಮೇಲೆ
ಪ್ರಾರಂಭದ 3.5 ವರ್ಷಗಳ ಕಾಲದಲ್ಲಿ ಸಮಾಧಾನ 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 ಶಾಂತಿ ನೆಮ್ಮದಿ ಇದನ್ನ ಕುರಿತು ಆತನು ಅನೇಕರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಈ ಕಿರೀಟವನ್ನ ಹೊಂದಿಕೊಳ್ಳುವುದನ್ನ ಕುರಿತು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತದಾಗಿದೆ. ಈ ಕ್ರಿಸ್ತ ವಿರೋಧಿ ಹೇಗೆ ಕಂಡು ಬರುತ್ತಾನೆ ಎಂಬುದಾಗಿ ನೋಡುವಾಗ ಆತನು ಮೋಸಗೊಳಿಸುವ ಸಲುವಾಗಿ ದೇವದೂತನ ವೇಷವನ್ನ ಧರಿಸಿಕೊಂಡು ಕಾಣಿಸಿಕೊಳ್ಳುವ ಆತನಾಗಿದ್ದಾನೆ. ಆತನು ಎಷ್ಟೊಂದು ಮೋಸ ಮಾಡುತ್ತಾನೆ, ವಂಚಿಸುತ್ತಾನೆ ಎಂಬ ಸಂಗತಿಯನ್ನ ಈ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಅದಕ್ಕೆ ಮುಂಚಿತವಾಗಿ ಈ ಕ್ರಿಸ್ತ ವಿರೋಧಿ ಕರ್ತನಾದ ಯೇಸು ಕ್ರಿಸ್ತನನ್ನ ಆತನು ತಾನು ಕ್ರಿಸ್ತನು, ತಾನು ಮೆಸ್ಸಿಯನು ಎಂಬುದಾಗಿ ಜನರಿಗೆ ತೋರ್ಪಡಿಸುವ ಆತನಾಗಿದ್ದಾನೆ. ಈ ವಾಕ್ಯವನ್ನ ನೀವು ಗಮನಿಸುವಾಗ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಲ್ಲಿ ಅವನು ಬಿಲ್ಲನ್ನ ಹೊಂದಿದನೆಂಬುದಾಗಿ ದೇವರ ವಾಕ್ಯ 2ನೇ ವಾಕ್ಯದಲ್ಲಿ ತಿಳಿಸುತ್ತದೆ. ಆದರೆ ಅವನ ಬಳಿ ಬಾಣವಿರುವುದಿಲ್ಲ. ಬಾಣ ಏನನ್ನು ಕುರಿತು ಮಾತನಾಡುತ್ತದೆ? ಬಾಣ ಶಕ್ತಿಯನ್ನ ಕುರಿತು ಮಾತನಾಡುತ್ತದೆ. ಸೊ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಅವನ ಬಳಿ ಬಿಲ್ಲಿತ್ತು, ಬಾಣ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಅದರ ಅರ್ಥ ಅವನು ಕ್ರಿಸ್ತ ವಿರೋಧಿ, ಆಂಟಿ ಕ್ರೈಸ್ಟ್. ಮೊದಲ 3.5 ವರ್ಷಗಳ ಕಾಲದಲ್ಲಿ ಇಡೀ ವಿಶ್ವದಲ್ಲಿ ಜನರನ್ನು ಎಲ್ಲರನ್ನು ಸಮಕೂಡಿಸುತ್ತಾನೆ. ತಾನು ಶಾಂತಿಯ ಸಂಸ್ಥಾಪಕ ಎಂಬುದಾಗಿ ಆತನು ಎಲ್ಲರನ್ನು ಕೂಡ ವಂಚಿಸುವಾತನಾಗಿದ್ದಾನೆ. ಆದರೆ ಪ್ರಕಟಣೆಯ ಗ್ರಂಥ 19ನೇ ಅಧ್ಯಾಯವನ್ನು ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ರಾಜಾದಿ ರಾಜನು, ಕರ್ತಾದಿ ಕರ್ತನು, ಆತನು ಮಾತ್ರವೇ ನಿಜವಾದ ಶಾಂತಿಯನ್ನ ಈ ಭೂಮಿಯ ಮೇಲೆ ಸ್ಥಾಪಿಸುವಂತವನಾಗಿದ್ದಾನೆ. ನೋಡಿ, ಪ್ರಕಟಣೆಯ ಗ್ರಂಥದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬಿಳಿ ಕುದುರೆಯನ್ನು ಹತ್ತಿದವನಾಗಿ ಬರುವಾತನಾಗಿದ್ದಾನೆ. ಮಾತ್ರವಲ್ಲ, ಅವನು ಬಹು ಮುಕುಟಗಳನ್ನ ಧರಿಸಿಕೊಂಡು ಕಾಣಿಸಿಕೊಳ್ಳುವಂತವನಾಗಿದ್ದಾನೆ. ಇದು ರಾಜ ಮುಕುಟ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ದಯಮಾಡಿ ನಿಮ್ಮ ಸತ್ಯವೇದವನ್ನ ಪ್ರಕಟಣೆಯ ಗ್ರಂಥ 19ನೇ ಅಧ್ಯಾಯದ ಕಡೆಗೆ ತಿರುಗಿಸಿಕೊಳ್ಳಿರಿ. 11ನೇ ವಾಕ್ಯದಿಂದ ಸಹೋದರಿನ ಓದಲು ಕೇಳಿಕೊಳ್ಳುತ್ತೇನೆ. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ. ಆತನ ತಲೆಯ ಮೇಲೆ ಅನೇಕ ಮಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನ ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು. ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಯಿಂದ ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತಿಳಿಯುತ್ತಾನೆ. ಆತನ ತೊಡೆಯ ಮೇಲನ ವಸ್ತ್ರದಲ್ಲಿ ರಾಜಾದಿರಾಜನು, ಕರ್ತನ ಕರ್ತನು ಎಂಬ ಹೆಸರು ಬರೆದಿದೆ. ಗಮನಿಸಿ 12ನೇ ವಾಕ್ಯ. ಆತನ ತಲೆಯ ಮೇಲೆ ಅನೇಕ ಮಕುಟಗಳುಂಟು. ಅಂದ್ರೆ ಈ ಒಂದು ಮಕುಟಗಳು ಅಥವಾ ಕಿರೀಟ ಏನೆಂಬುದಾಗಿ ನೋಡುವಾಗ ಡಯಡೆಮ್ ಎಂಬುದಾಗಿ ಕರೆಯಲ್ಪಡುತ್ತದೆ. ರಾಯಲ್ ಕ್ರೌನ್ಸ್ ಎಂಬುದಾಗಿ ಕರೆಯಲ್ಪಡುತ್ತದೆ. ಕರ್ತನು ಈ ನಿಜವಾದ ಕಿರೀಟಗಳನ್ನ ಆತನು ಹೊಂದಿರುವುದನ್ನ ಕುರಿತು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ಮಾತನಾಡುತ್ತದೆ. ಮಾತ್ರವಲ್ಲ, ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲೂ ಕೂಡ ಇಬ್ರಿಯ ಗ್ರಂಥಕರ್ತನು ತಿಳಿಸುವಂತ ಸಂಗತಿ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು 9ನೇ ವಾಕ್ಯದಲ್ಲಿ ನೋಡುವಾಗ ಯೇಸು ಪ್ರಭಾವವನ್ನು, ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಸೊ ಆತನು ನಿಜವಾದ ಕಿರೀಟವನ್ನ ಹೊಂದಿದವನಾಗಿ ಕಾಣಿಸಿಕೊಳ್ಳುತ್ತಿದ್ದಾನೆ. ಬಿಳಿ ಕುದುರೆಯನ್ನ ಹತ್ತಿದವನಾಗಿ ಕಾಣಿಸಿಕೊಳ್ಳುತ್ತಿದ್ದಾನೆ. ಈ ಬಿಳಿ ಕುದುರೆ
ಏನನ್ನು ಕುರಿತು ಮಾತನಾಡುತ್ತದೆ? ಈ ಬಿಳಿ ಎಂಬತಕ್ಕಂಥ ಬಣ್ಣ ಶಾಂತಿಯನ್ನ ಕುರಿತು ಮಾತನಾಡುವಂತದ್ದಾಗಿದೆ. ನಾನು ಆಗಲೇ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಮಾತನಾಡುತ್ತಾ, ಅಂತ್ಯ ದಿನಗಳಲ್ಲಿ ಅನೇಕರು ನನ್ನನ್ನು ನಾನು ಯೇಸು ಎಂಬುದಾಗಿ ಹೇಳುತ್ತಾರೆ, ನೀವು ಮೋಸ ಹೋಗಬೇಡಿ ಎಂಬುದಾಗಿ ಆತನು ಎಚ್ಚರಿಸಿದ್ದಾನೆ. ಸೊ ಪ್ರಕಟಣೆಯ ಗ್ರಂಥ ಸಂಕಟ ಕಾಲದಲ್ಲಿ ಈ ಕ್ರಿಸ್ತ ವಿರೋಧಿಯು ಕೂಡ ತಾನು ಕ್ರಿಸ್ತನು, ತಾನು ಮೆಸ್ಸಿಯನು, ತಾನು ಸಮಾಧಾನವನ್ನ ಉಂಟು ಮಾಡುವಾತನೆಂಬುದಾಗಿ ಅನೇಕರನ್ನ ವಂಚಿಸುವಾತನಾಗಿದ್ದಾನೆ. ಆತನು ಎಷ್ಟೊಂದು ವಂಚನೆಯನ್ನ ಉಂಟು ಮಾಡುತ್ತಾನೆಂಬುದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನೀವೆಲ್ಲರೂ ಕೂಡ ಬಲ್ಲವರಾಗಿದ್ದೀರಿ, ಹಿಟ್ಲರ್ ಅನ್ನ ಕುರಿತು ತಿಳಿಯದಂತವರು ವಿರಳ. ಈ ಹಿಟ್ಲರ್ ತನ್ನ ಒಂದು ಚರಿತ್ರಾ ಪುಸ್ತಕದಲ್ಲಿ ಮೀನ್ ಕ್ಯಾಂಫೋ MEINKAMPF ಅದು ಜರ್ಮನಿ ಭಾಷೆ, ಮತ್ತು ಅದರಲ್ಲಿ ತನ್ನ ಚರಿತ್ರೆಯನ್ನ ಬಯೋಗ್ರಫಿಯನ್ನ ಬರೆದನು. ಅದರಲ್ಲಿ ಆತನು ಬರೆಯುತ್ತಾ, ಅಂದ್ರೆ 14 ವರ್ಷಗಳ ಹಿಂದೆ ಆತನು ಅದರಲ್ಲಿ ಬರೆದನು. ಏನೆಂಬುದಾಗಿ ಬರೆದನು? ತಾನು ಆಡಳಿತಕ್ಕೆ ಬಂದ ನಂತರ ತಾನು ಹೇಗೆ ನಡೆದುಕೊಳ್ಳುತ್ತೇನೆ, ಹೇಗೆ ನಾನು ಜರ್ಮನಿಯನ್ನ ಮತ್ತು ಪ್ರಪಂಚವನ್ನ ಆಳುತ್ತೇನೆ ಎಂಬುದಾಗಿ ಆ ಒಂದು ಪುಸ್ತಕದಲ್ಲಿ ಆತನು ಬರೆದಿದ್ದನು. ಸೊ ಇದನ್ನ ಕುರಿತು ಇತರ ದೇಶಗಳು, ಇಂಗ್ಲೆಂಡ್ ದೇಶವಾಗಿರಬಹುದು, ಫ್ರಾನ್ಸ್ ದೇಶವಾಗಿರಬಹುದು, ಇತರ ದೇಶಗಳು ನಂಬಲಿಲ್ಲ. ಒಮ್ಮೆ ವಿನ್ಸೆಂಟ್ ಚರ್ಚಿಲ್ ಇಂಗ್ಲೆಂಡ್ ದೇಶದ ಪಾರ್ಲಿಮೆಂಟ್ ಅಲ್ಲಿ ಈ ಹಿಟ್ಲರ್ ಅವನು ಕ್ರೂರಿ, ಅವನು ಸಮಾಧಾನವನ್ನ ಉಂಟು ಮಾಡುವವನಲ್ಲ ಎಂಬುದಾಗಿ ಮಾತನಾಡಿದಾಗ ಅಲ್ಲಿದ್ದಂತ ಪಾರ್ಲಿಮೆಂಟ್ ಅಲ್ಲಿದ್ದಂತ ಎಲ್ಲಾ ಸದಸ್ಯರು ವಿನ್ಸೆಂಟ್ ಚರ್ಚಿಲ್ ಅನ್ನ ಬಹಳವಾಗಿ ನಿಂದಿಸಿದರು, ಅಪಮಾನ ಮಾಡಿದರು. ಆತನು ಹೇಳಿದ್ದನ್ನ ಯಾರು ಕೂಡ ಒಪ್ಪಲಿಲ್ಲ. ತದನಂತರ ದಿನಗಳಲ್ಲಿ ಜರ್ಮನಿ 1938ರಲ್ಲಿ ಜರ್ಮನಿ ಪೋಲ್ಯಾಂಡ್ ದೇಶವನ್ನ ಆಕ್ರಮಿಸಿಕೊಂಡಿತು. ಆ ಸಮಯದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ಹಿಟ್ಲರ್ ಎಂತ ಒಬ್ಬ ವಂಚಕ, ಸಮಾಧಾನವನ್ನ ತೆಗೆದು ಹಾಕುವಂತವನು ಎಂಬುದಾಗಿ ಅರ್ಥ ಮಾಡಿಕೊಂಡರು. ಆ ಸಮಯದಲ್ಲಿ 2ನೇ ಮಹಾ ಯುದ್ಧ ಪ್ರಾರಂಭಗೊಂಡಿತು. ಲಕ್ಷಾಂತರ ಜನರು ಪ್ರಾಣವನ್ನ ಕಳೆದುಕೊಳ್ಳಲು ತೊಡಗಿದರು. ಸೊ ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ಈ ಒಂದು ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ ಕ್ರಿಸ್ತ ವಿರೋಧಿ ಅವನು ಹೇಗೆ ಇರುತ್ತಾನೆ, ಅವನು ಹೇಗೆ ನಡೆದುಕೊಳ್ಳುತ್ತಾನೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿದೆ, ಕಷ್ಟವಲ್ಲ. ದೇವರ ವಾಕ್ಯದ ವಿವರಣೆಗಳು ಬಹಳ ಸರಳವಾಗಿದೆ, ಕಷ್ಟಕರವಲ್ಲ. ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಅವನು ಹೇಗೆ ಪ್ರಾರಂಭದಲ್ಲಿ ತನ್ನನ್ನು ತೋರ್ಪಡಿಸಿಕೊಳ್ಳುತ್ತಾನೆ ಎಂಬುದನ್ನು ಕುರಿತು ದೇವರ ವಾಕ್ಯ ನಿಖರವಾಗಿ ಮಾತನಾಡುತ್ತದೆ. ಅವನು ಬಿಳಿ ಕುದುರೆಯನ್ನ ಹತ್ತಿದವನಾಗಿ ಬರುತ್ತಾನೆ. ಶಾಂತಿಯನ್ನು ಕುರಿತು ಆತನು ಮಾತನಾಡುತ್ತಾನೆ. ನಮ್ಮ ಸತ್ಯವೇದವನ್ನ ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯದ ಕಡೆಗೆ ತಿರುಗಿಸಿಕೊಳ್ಳಿ. 8ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. Matthew chapter 24. Let us hear the reading. Verse 8. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಆರಂಭ. ಸೊ ಈ ಒಂದು ಸಂಕಟ ಕಾಲ, ಮಹಾ ಸಂಕಟ ಕಾಲ, ಇದನ್ನ ಕುರಿತು ದೇವರ ವಾಕ್ಯ ಬಹುವಿಧವಾಗಿ ವರ್ಣಿಸುತ್ತದೆ. ನಾವು ಧ್ಯಾನಿಸಿದ ಹಾಗೆ ಯೆರೆಮೀಯನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯ 7ನೇ ವಾಕ್ಯದ ಪ್ರಕಾರ ಇದು ಯಾಕೋಬನ ಸಂಕಟ ಕಾಲ ಎಂಬುದಾಗಿ ವಾಕ್ಯ ತಿಳಿಸುತ್ತದೆ. ಮತ್ತಾಯ 24:8ನೇ ವಾಕ್ಯದಲ್ಲಿ ನಾವು ಓದಿದೆವು, ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ ಎಂಬುದಾಗಿ ನಾವು ಓದ್ತೇವೆ. ನಮ್ಮ ಧ್ಯಾನದ ಶೀರ್ಷಿಕೆಯೂ ಕೂಡ ಅದಾಗಿದೆ. ಅಂತ್ಯದ ಪ್ರಾರಂಭ ಎಂಬ ಶೀರ್ಷಿಕೆಯಲ್ಲಿ ನಾವು ಧ್ಯಾನಿಸುತ್ತಿದ್ದೇವೆ. ಮಾತ್ರವಲ್ಲ, ಇದನ್ನು ಕರ್ತನ ದಿನ ಎಂಬುದಾಗಿ ಕೂಡ ಕೆಲವು ಭಾಷೆಗಳಲ್ಲಿ ಭಾಷಾಂತರ ಮಾಡಿರುವುದನ್ನು ಕುರಿತು ನಾವು ದೇವರ ವಾಕ್ಯದಲ್ಲಿ ಈ ಸಂಗತಿಗಳನ್ನ ನಾವು ಧ್ಯಾನಿಸುತ್ತಿದ್ದೇವೆ.
ಸೊ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಸಂಕಟ ಕಾಲದಲ್ಲಿ, ಮಹಾಸಂಕಟ ಕಾಲದಲ್ಲಿ ಹೇಗೆ ಕ್ರಿಸ್ತ ವಿರೋಧಿ ನಡೆದುಕೊಳ್ಳುತ್ತಾನೆ ಎಂಬುದನ್ನು ಕುರಿತು ದಾನಿಯೇಲನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 24ರಿಂದ 27 ವಾಕ್ಯಗಳಲ್ಲಿ ಆಗಲೇ ಪ್ರವಾದಿಸಲ್ಪಟ್ಟ ವಾಕ್ಯಗಳ ಕಡೆಗೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಡ್ಯಾನಿಯಲ್ ಚಾಪ್ಟರ್ 9 verse 24 to 27. Let us hear the reading. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನ ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಇದನ್ನು ತಿಳಿದು ಮಂದಟ್ಟು ಮಾಡಿಕೊ. ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವ ದಿನದಿಂದ ಅಭಿಷಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವೂ ಕಂದಕವೂ ಇರುವವು. ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು, ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು. ನಿಶ್ಚಿತ ನಾಶನಗಳು ಸಂಭವಿಸುವವು. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವನ್ನು ಅವನನ್ನು ಮುನುಗಿಸುವ ತನಕ ಹಾಳು ಮಾಡುವನು ಎಂಬುದೇ. ದೇವರ ವಾಕ್ಯವನ್ನು ನೀವು ಗಮನಿಸುವಾಗ ಈ ಕ್ರಿಸ್ತ ವಿರೋಧಿಯನ್ನ ಕುರಿತು ದಾನಿಯೇಲ 9ನೇ ಅಧ್ಯಾಯ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಅವನು ತರುವಂತ ಒಂದು ಸಂದೇಶ ಏನೆಂಬುದಾಗಿ ನೋಡುವಾಗ ಶಾಂತಿ, ಸಮಾಧಾನ. ಆದರೆ ನಿಜವಾದಂತಹ ಶಾಂತಿ ಸಮಾಧಾನವನ್ನ ಆತನು ತರುವುದಿಲ್ಲ. ಅದಕ್ಕೆ ಬದಲಾಗಿ ಕುಯುಕ್ತಿಯಿಂದ ಆತನು ಎಲ್ಲರನ್ನು ಕೂಡ ವಂಚಿಸುವಾತನಾಗಿದ್ದಾನೆ. ನಿಮ್ಮ ಗಮನಕ್ಕೆ ಮತ್ತೊಂದು ವಾಕ್ಯವನ್ನು ತರಲು ಬಯಸುತ್ತೇನೆ. ಥೆಸಲೋನಿಕ ಪತ್ರಿಕೆ 2 ಥೆಸಲೋನಿಕ ಪತ್ರಿಕೆ 2ನೇ ಅಧ್ಯಾಯ 9ರಿಂದ 11 ವಾಕ್ಯಗಳು. 2 ಥೆಸಲೋನಿಕ 2ನೇ ಅಧ್ಯಾಯ 9ರಿಂದ 11 ವಾಕ್ಯಗಳು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯ ನೀಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಈ ವಾಕ್ಯವನ್ನ ನೀವು ಗಮನಿಸುವಾಗ 2 ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ ಈ ಕ್ರಿಸ್ತ ವಿರೋಧಿ ಅಥವಾ ಆಂಟಿ ಕ್ರೈಸ್ತನ್ನ ಅಧರ್ಮ ಸ್ವರೂಪನು ಎಂಬುದಾಗಿ ದೇವರಾತ್ಮನು ಕರೆಯುತ್ತಿದ್ದಾನೆ. ಈ ಅಧರ್ಮ ಸ್ವರೂಪನು ಬಿಳಿ ಕುದುರೆಯನ್ನ ಹತ್ತಿದವನಾಗಿ, ಬಾಣಗಳಿಲ್ಲದೆ ಬಿಲ್ಲನ್ನ ಹೊಂದಿಕೊಂಡವನಾಗಿ, ಬಿಳಿ ಕುದುರೆಯ ಮೇಲೆ ಆತನು ಬರುವಾತನಾಗಿದ್ದಾನೆ. ಇದರ ಒಂದು ಆತ್ಮೀಯ ಸಂದೇಶ ಏನು ಎಂಬುದಾಗಿ ನೋಡುವಾಗ ಆತನು ಈಗ ನಿಮ್ಮ ನೆನಪಿಗೆ ಸರಳವಾಗಿ ನೀವು ತಿಳಿದುಕೊಳ್ಳುವಂತೆ, ನೀವು ರಷ್ಯಾದ ದೇಶಾಧಿಪತಿಯನ್ನು ನೀವು ಬಲ್ಲವರಾಗಿದ್ದೀರಿ. ಪುಟಿನ್, ಭಾರತ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ, ಆ ರೀತಿಯಾಗಿ ಇಂಗ್ಲೆಂಡ್, ಪ್ರತಿ ದೇಶಗಳ ಪ್ರಧಾನಿಗಳನ್ನ ನೆನಪು ಮಾಡಿಕೊಂಡ್ರು. ಆ ಎಲ್ಲಾ ಪ್ರಧಾನಿಗಳು ಕೂಡ ಈ ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ತನ್ನ ಸನ್ಮಾನಿಸುವಂತವರಾಗಿದ್ದಾರೆ. ಇಡೀ ವಿಶ್ವಕ್ಕೆ, ಇಡೀ ಲೋಕಕ್ಕೆ ಆತನೇ ಸಮಾಧಾನದ ಪ್ರಭು ಎಂಬುದಾಗಿ ಆತನಿಗೆ ಅಧಿಕಾರವನ್ನ ಕೊಡುತ್ತಾರೆ. ಆತನಿಗೆ ಸನ್ಮಾನವನ್ನ ಸಹ ಅವರು ಮಾಡಿ ಅವನಿಗೆ ಪ್ರಾಮುಖ್ಯತೆಯನ್ನ ಕೊಡುತ್ತಾರೆ ಎಂಬುದಾಗಿ ಪರಿಶುದ್ಧ ಗ್ರಂಥ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಆದರೆ ಇದರ ಜೊತೆಗೆ ದಾನಿಯೇಲನ ಪ್ರವಾದನೆಯ ಗ್ರಂಥ ಮತ್ತು ಪ್ರಕಟಣೆಯ ಗ್ರಂಥ ಬಹು ವಿವರವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, 3.5 ವರ್ಷಗಳ
ಆ ಒಂದು ಅವಧಿಯಲ್ಲಿ ಈತನ ನಿಜವಾದ ಬಣ್ಣ ಬಯಲಾಗುತ್ತದೆ. ಅಂದರೆ ತಾನು ಶಾಂತಿಯನ್ನ, ಸಮಾಧಾನವನ್ನ ಸ್ಥಾಪಿಸುವೆನೆಂಬುದಾಗಿ ತನ್ನನ್ನು ತೋರ್ಪಡಿಸಿಕೊಂಡಂತ ಈ ಆಂಟಿ ಕ್ರೈಸ್ಟ್, ಈ ಒಂದು ಕ್ರಿಸ್ತ ವಿರೋಧಿ, ತದನಂತರದ ದಿನಗಳಲ್ಲಿ ಆತನು ತನ್ನ ನಿಜ ಬಣ್ಣವನ್ನ ಬಯಲುಪಡಿಸುತ್ತಾನೆ. ಎಲ್ಲರೂ ತನ್ನನ್ನು ದೇವರೆಂಬುದಾಗಿ ಆರಾಧಿಸುವಂತೆಯೂ ಮತ್ತು ಯಹೂದ್ಯರೊಂದಿಗೆ, ಇಸ್ರೇಲರೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆಯನ್ನು ಕೂಡ ಆತನು ಮುರಿದು ಹಾಕುವಾತನಾಗಿದ್ದಾನೆ. ಪ್ರಿಯರೇ, ಈ ದಿನಗಳಲ್ಲಿ ನಾವೆಲ್ಲರೂ ಬಲ್ಲವರಾಗಿದ್ದೇವೆ. ಮಿಡ್ಲ್ ಈಸ್ಟ್, ಅರಬ್ ದೇಶಗಳಲ್ಲಿ ಏನು ಸಂಗತಿಗಳು ಜರುಗುತ್ತಿದೆ, ಸಿರಿಯಾ ದೇಶದಲ್ಲಿ ಏನು ಜರುಗುತ್ತಿದೆ, ಉಕ್ರೇನ್, ರಷ್ಯಾದಲ್ಲಿ ಏನು ಜರುಗುತ್ತಿದೆ, ಇಸ್ರೇಲಿನ ಸುತ್ತಮುತ್ತಲು, ಪ್ಯಾಲೆಸ್ತೀನ್ನಲ್ಲಿ, ಜೋರ್ಡನ್ನಲ್ಲಿ ಮತ್ತು ಹೌತಿಸ್ಗಳ ಮಧ್ಯದಲ್ಲಿ ಯಾವ ಒಂದು ಹಿಂಸಾಚಾರಗಳು, ಯಾವ ವಿಧವಾದಂತ ಯುದ್ಧಗಳು ಜರುಗುತ್ತಿವೆ ಎಂಬುದಾಗಿ ನಾವೆಲ್ಲರೂ ಕೂಡ ಬಲ್ಲವರಾಗಿದ್ದೇವೆ. ಆದರೆ ಈ ಕ್ರಿಸ್ತ ವಿರೋಧಿ ಕಂಡು ಬರುವಾಗ ಎಲ್ಲಾ ಮಿಡ್ಲ್ ಈಸ್ಟ್ ಅಲ್ಲಿ ಇರತಕ್ಕಂತ ಈ ಸೌದಿ ಅರೇಬಿಯಾ ಆಗಿರಲಿ, ಈಗ ಡೊನಾಲ್ಡ್ ಟ್ರಂಪ್ ಕೂಡ ಸೌದಿ ಅರೇಬಿಯಾ ಭೇಟಿ ಮಾಡಿದ್ದಾರೆ. ಸೌದಿ ಅರೇಬಿಯಾ ಆಗಿರಬಹುದು, ಎಮಿರೇಟ್ಸ್ ಆಗಿರಬಹುದು, ಎಲ್ಲ ಅರಬ್ ದೇಶಗಳಾಗಿರಬಹುದು, ಈಜಿಪ್ಟ್ ಆಗಿರಬಹುದು, ಸಿರಿಯಾ ಆಗಿರಬಹುದು, ಇಸ್ರೇಲ್ ಆಗಿರಬಹುದು, ಎಲ್ಲಾ ದೇಶಗಳನ್ನು ಕೂಡ ಈ ಕ್ರಿಸ್ತ ವಿರೋಧಿ ಒಡಂಬಡಿಸುತ್ತಾನೆ. ತಾನು ಸಮಾಧಾನವನ್ನ ಉಂಟು ಮಾಡುವವನು ಎಂಬುದಾಗಿ ಪ್ರಾರಂಭದಲ್ಲಿ ಆತನು ರುಜುಪಡಿಸುತ್ತಾನೆ, ಅದಕ್ಕಾಗಿ ಪ್ರಯತ್ನಿಸುತ್ತಾನೆ ಮತ್ತು ಆ ರೀತಿಯಾಗಿ ನಡೆದುಕೊಳ್ಳುತ್ತಾನೆ. ಆದರೆ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಅವನು ನಿಜವಾದ ಶಾಂತಿಯನ್ನ ಸ್ಥಾಪಿಸುವವನಲ್ಲ. ಅವನು ನಿಜವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲ. ಅವನು ನಿಜವಾಗಿಯೂ ಮೆಸ್ಸಿಯನು ಅಲ್ಲ ಎಂಬುದಾಗಿ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 1-2 ವಾಕ್ಯಗಳ ಧ್ಯಾನದಲ್ಲಿ ನಾವು ಧ್ಯಾನಿಸುತ್ತಿದ್ದೇವೆ. ಕರ್ತನು ಈ ಧ್ಯಾನವನ್ನು ಆಶೀರ್ವದಿಸಲಿ, ಬಿಡದೆ ನಮ್ಮೊಂದಿಗೆ ಮಾತನಾಡಲಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ. ಬಿಡದೆ ಈ ಸೇವಪರಿಚಯಗಳಿಗೋಸ್ಕರವಾಗಿ ಪ್ರಾರ್ಥಿಸಲಿ. ಮುಂದಿನ ಕರ್ತನ ಚಿತ್ತವಿರುವುದಾದರೆ ಮುಂದಿನ ದಿನಗಳಲ್ಲಿ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ ಉಳಿದ ವಾಕ್ಯಗಳನ್ನ ಧ್ಯಾನಿಸುತ್ತಾ ಹೋಗೋಣ. ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 1-8 ವಾಕ್ಯಗಳಲ್ಲಿ 4 ಕುದುರೆಗಳನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಬಿಳಿ ಕುದುರೆ, ಕೆಂಪು ಕುದುರೆ, ಕಪ್ಪು ಕುದುರೆ, ಬೂದಿ ಬಣ್ಣದ ಕುದುರೆ. ಈ 4 ಬಣ್ಣಗಳು 4 ವಿಧವಾದಂತ ಅರ್ಥಗಳನ್ನ ಹೊಂದಿದಂತ ಬಣ್ಣಗಳಾಗಿವೆ. ಅವುಗಳನ್ನ ಕುರಿತು ದೇವರು ಮಾತನಾಡುತ್ತಾನೆ. ಈ 4 ಕುದುರೆಗಳು, 4 ಮುದ್ರೆಗಳು ಒಡೆಯಲ್ಪಟ್ಟಾಗ ಯಾವ ಸಂಗತಿಗಳು ಜರುಗುತ್ತದೆ ಎಂಬುದಾಗಿಯೂ ಕೂಡ ನಾವು ಧ್ಯಾನಿಸೋಣ. ಮೊದಲ 3.5 ವರ್ಷಗಳಲ್ಲಿ 3 ಸುರುಳಿಗಳು ಬಿಚ್ಚಲ್ಪಡುತ್ತದೆ. 3 ಸುರುಳಿಯಲ್ಲಿದ್ದಂತ ನ್ಯಾಯ ತೀರ್ಪುಗಳು ಜರುಗುತ್ತದೆ ಮತ್ತು 3.5 ವರ್ಷಗಳು ಮತ್ತು 4 ವರ್ಷಗಳ ಅಂತರದಲ್ಲಿ ಅದರ ಹಾದು ಹೋಗುವಾಗ 4ನೇ ಕುದುರೆ, ಬೂದಿ ಬಣ್ಣದ ಕುದುರೆ, ಅದು ಹೊರಬರುವಂತದಾಗಿದೆ. ಅದರ ಮೇಲೆ ಸವಾರನು ಬರುವಾತನಾಗಿದ್ದಾನೆ. ಅದನ್ನು ಕುರಿತು ನಾವು ಧ್ಯಾನಿಸಲಿದ್ದೇವೆ. ಈ ರೀತಿಯಾಗಿ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯವನ್ನ ನಾವು ಬಹಳ ಸರಳ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ನಾವು ಧ್ಯಾನಿಸಬಹುದು. 6ನೇ ಅಧ್ಯಾಯ 1-8 ವಾಕ್ಯಗಳು, 4 ಕುದುರೆಗಳು. ಆ 4 ಕುದುರೆ ಏನನ್ನು ಕುರಿತು ಮಾತನಾಡುತ್ತದೆ? ಕ್ಷಾಮವನ್ನ ಕುರಿತು, ಯುದ್ಧವನ್ನ ಕುರಿತು ಮತ್ತು ಕೊಲೆಗಳನ್ನ ಕುರಿತು ಈ ಕುದುರೆಗಳು ಮಾತನಾಡುತ್ತದೆ. 9ನೇ ವಾಕ್ಯದಿಂದ 10ನೇ ವಾಕ್ಯದಲ್ಲಿ ದೇವರ ರಕ್ತ ಸಾಕ್ಷಿಗಳ ಆತ್ಮಗಳು ದೇವರ ಶತ್ರುಗಳಿಗೆ ಪ್ರತಿದಂಡನೆಯಾಗಬೇಕೆಂಬ ಒಂದು ಕೂಗನ್ನ ಕುರಿತು ಆ ವಾಕ್ಯವನ್ನ ಧ್ಯಾನಿಸಲಿದ್ದೇವೆ. 12ನೇ ವಾಕ್ಯದಿಂದ 17ನೇ ವಾಕ್ಯದಲ್ಲಿ 6ನೆಯ ಮುದ್ರೆ ಒಡೆಯಲ್ಪಡುವುದನ್ನು ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಸೊ ಮೊದಲ 3 ಮುದ್ರೆಗಳು, ತದನಂತರ 3 ಮುದ್ರೆಗಳು, ಒಟ್ಟು ಈ 7 ವರ್ಷಗಳು. 7 ವರ್ಷಗಳಲ್ಲಿ ಈ ಮುದ್ರೆಗಳನ್ನ ನಾವು ನೋಡುವಾಗ, ಈ ಮುದ್ರೆಗಳ ಅಂತ್ಯದಲ್ಲಿ 7 ವರ್ಷಗಳ 3.5 ವರ್ಷ ಸಂಕಟ ಕಾಲ, ಮತ್ತೊಂದು 3 ವರ್ಷಗಳು ಮಹಾ ಸಂಕಟ ಕಾಲ ಪರಿಪೂರ್ಣವಾಗಿ ನೆರವೇರುವಂತದ್ದಾಗಿದೆ. ಆ ಕಾಲಗಳು ಹೇಗಿರುತ್ತದೆ, ದೇವರು ಮುಂದೆ ಯಾವ ಘಟನೆಗಳನ್ನ ಬರಮಾಡಲಿದ್ದಾನೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ದೇವರ ವಾಕ್ಯದ ಬೆಳಕಿನಲ್ಲಿ, ಮನುಷ್ಯ ಜ್ಞಾನದಿಂದ ಅಲ್ಲ, ದೇವರಾತ್ಮನ ಸಹಾಯದಿಂದ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋಣ ಮತ್ತು
ಇತರರಿಗೆ ನಾವು ತಿಳಿಸೋಣ, ಕರ್ತನ ಬರುವಿಕೆ ಸಮೀಪವಾಗಿದೆ. ಪಾಪದ ಜೀವಿತವನ್ನ ಬಿಟ್ಟು ಬಿಡೋಣ, ಪರಿಶುದ್ಧವಾದ ಜೀವಿತವನ್ನ ಜೀವಿಸೋಣ. ಕರ್ತನೇ ಬಾ ಎಂಬುದಾಗಿ ಯೋಹಾನನ ಜೊತೆಗೆ ನಾವು ಸಹ ಹೇಳೋಣ. ಆತ್ಮನು ಬಾ ಅನ್ನುತ್ತಾನೆ, ಮೊದಲಗಿತ್ತಿ ಸಭೆ ಬಾ ಅನ್ನುತ್ತದೆ, ಯೋಹಾನನು ಬಾ ಅನ್ನುತ್ತಾನೆ. ನೀವು ನಾನು ಸಭೆಯಾಗಿ ಯೇಸುವೆ ಬಾ ಎಂಬುದಾಗಿ ನಾವು ಕರೆಯೋಣ, ಬೇಗನೆ ಬಾ ಎಂಬುದಾಗಿ ಕರೆಯೋಣ. ಇಗೋ ಇದ್ದೇನೆ ಎಂಬುದಾಗಿ ನಾವು ನಮ್ಮನ್ನ ಕರ್ತನಿಗೆ ಒಪ್ಪಿಸಿಕೊಡೋಣ. ಪ್ರಿಯರೇ, ದೇವರ ವಾಕ್ಯವನ್ನ ಗಮನಿಸಿರಿ. ಮುಂದಿನ ದಿನಗಳು ಹೇಗಿರುತ್ತವೆ ಎಂಬುದಾಗಿ ದೇವರ ವಾಕ್ಯವನ್ನ ನಾವು ನೋಡುವಾಗ, ಮುಂದಿನ ದಿನಗಳು ಬಹು ಘೋರವಾಗಿರುತ್ತದೆ. ಮುಂದಿನ ದಿನಗಳು ಬಹಳ ಕಷ್ಟಕರವಾಗಿರುವಂತದ್ದಾಗಿದೆ. ಗಮನಿಸಿರಿ, ಬಾಂಗ್ಲಾದೇಶ ಭಾರತ ದೇಶಕ್ಕೆ ವಿರುದ್ಧವಾಗಿ ತಿರುಗಿ ಬಿದ್ದಿದೆ. ಪಾಕಿಸ್ತಾನ ದೇಶ ಭಾರತ ದೇಶಕ್ಕೆ ವಿರುದ್ಧವಾಗಿ ತಿರುಗಿ ಬಿತ್ತು. ಈ ರೀತಿಯಾಗಿ ದೇಶದಲ್ಲಿ ನಾವು ನೋಡುವಾಗ ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಹೇಳಿದಂತ ಮಾತುಗಳು ಜರುಗುತ್ತಿದೆ. ಪ್ರತಿಯೊಬ್ಬನು ಒಬ್ಬನಿಗೆ ವಿರುದ್ಧವಾಗಿ ಇನ್ನೊಬ್ಬನು ಎಬ್ಬಿಸಲ್ಪಡುತ್ತಾನೆ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಯುದ್ಧಗಳಾಗುವುದನ್ನ ಕುರಿತು ಯುದ್ಧವಾಗುತ್ತದೆ ಎಂಬುದಾಗಿ ಕುರಿತು ನೀವು ಕೇಳುವಿರಿ. ಬರಗಾಲಗಳನ್ನ ಕುರಿತು ನೀವು ಕೇಳುವಿರಿ. ಕ್ಷಾಮವನ್ನ ಕುರಿತು ನೀವು ಕೇಳುವಿರಿ. ಆಹಾರದ ಕೊರತೆಯನ್ನ ಕುರಿತು ನೀವು ಕೇಳುವಿರಿ. ಮತ್ತಾಯ 24ನೇ ಅಧ್ಯಾಯ. ಇವೆಲ್ಲವೂ ಕೂಡ ನೂತನ ಕಾಲವು ಹುಟ್ಟಲು ಪ್ರಸವ ವೇದನೆಯಾಗಿದೆ. ಆದ ಕಾರಣ ಪ್ರಿಯರೇ, ಯೇಸುಸ್ವಾಮಿ ಮಾತುಗಳನ್ನು ನಾವು ನಂಬೋಣ. ನಮ್ಮನ್ನ ಆತನ ವಾಕ್ಯದಲ್ಲಿಯೂ ಆತನಲ್ಲಿಯೂ ಬಚ್ಚಿಟ್ಟುಕೊಳ್ಳೋಣ. ಭಯಪಡುವುದು ಬೇಡ. ದೇವರು ನಾವು ಭಯಪಡುವಂತೆ ಈ ಒಂದು ವಾಕ್ಯಗಳನ್ನ ನಮಗೆ ಬಯಲ್ಪಡಿಸುತ್ತಿಲ್ಲ. ನಾವು ಇದನ್ನು ತಿಳಿದುಕೊಳ್ಳೋಣ, ನಾವು ಬೆಳೆಯೋಣ. ಕನ್ನಡ ಭಾಷೆ, ಕನ್ನಡ ವಾಕ್ಯಗಳನ್ನ ಕೇಳುವಂತ, ಅರ್ಥ ಮಾಡಿಕೊಳ್ಳುವಂತ ಮಕ್ಕಳ ಮಧ್ಯದಲ್ಲಿ ಈ ಒಂದು ಸತ್ಯಗಳನ್ನ ತಿಳಿಯಪಡಿಸಿರಿ. ನೀವು ತಿಳಿದುಕೊಳ್ಳಿರಿ, ಇತರರನ್ನು ತಿಳಿಯಪಡಿಸಿರಿ. ನೀವು ಕರ್ತನ ಬರುವಿಕೆಗಾಗಿ ಸಿದ್ಧವಾಗಿರಿ. ಇತರರು ಸಹ ಕರ್ತನ ಬರುವಿಕೆಗೆ ಸಿದ್ಧವಾಗುವಂತೆ ನೀವು ಅವರಿಗೆ ಸಾರಿರಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.